ಸೊ ಹಲೋ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಆ್ಯಕ್ಚುಲಿ ಲಾಸ್ಟ್ ವ್ಲಾಗಲ್ಲಿ ತುಂಬಾ ಕ್ರೇಜಿ ಆಗಿತ್ತು. ಧನುಷ್ಕೋಡಿಗೆ ಹೋದ್ವಿ. ಅಲ್ಲಿ ನಾವು ನಿಮಗೆ ಗೊತ್ತು ಏನೇನಾಯಿತು ಅಂತ. ಯಾರ್ಯಾರಿನ್ನ ಆ ವ್ಲಾಗ್ನ ನೋಡಿಲ್ಲ, ಆ ವ್ಲಾಗ್ನ ಇಲ್ಲಿ ಐ ಕಾರ್ಡ್ ಹಾಕಿರ್ತೀನಿ, ಸೊ ನೋಡ್ಕೊಂಬನ್ನಿ. ಆ್ಯಂಡ್ ಅಲ್ಲಿಂದ ಒಂದು ಕಡೆ ಸಿಕ್ಕ ಮೇಲೆ ಎಲ್ಲ ಫ್ಯಾಮಿಲಿ ಫುಲ್ ಟೆನ್ಷನ್ ಆಗಿದ್ರು. ಸೊ ಟೆನ್ಷನ್ನ ರಿಲೀಸ್ ಮಾಡೋದಕ್ಕೆ ಪಾಂಡಿಚೇರಿ ಬೀಚ್ಗೆ ಹೋದ್ವಿ. ಸೊ ಅದು ಕೂಡ ಇಲ್ಲಿದೆ, ಲಿಂಕಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಆ್ಯಂಡ್ ಈ ವ್ಲಾಗ್ ಏನಪ್ಪ, ಈ ವ್ಲಾಗಲ್ಲಿ ಸಡನ್ನಾಗಿ ಇಷ್ಟು ಬೇಗ ಬಂದು ಕವರ್ ಮಾಡ್ತಾಯಿದ್ದೀವಿ ಅಂತಂದರೆ, ಇಟ್ಸ್ ಸಮ್ ಸ್ಪೆಷಲ್ ಇವೆಂಟ್. ಸೊ ಏನು ಆ ಸ್ಪೆಷಲ್ ಇವೆಂಟು ಅಂದರೆ, ಬೇಗ ಇವಾಗ ಪಟ್ಟಂತಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ನನ್ನದು ಇನ್ಸ್ಟಾಗ್ರಾಮ್ ID. ಸೊ ಏನಾದರೂ ಕೊಲಾಬ್ರೇಷನ್ ಅಥವಾ ಏನೇ ಇತ್ತು ಅಂದ್ರೂ ಇಲ್ಲಿ DM ಮಾಡಿ. ಆ್ಯಂಡ್ ಲೆಟ್ಸ್ ರೋಲ್. ಆ್ಯಂಡ್ ಫೈನಲಿ ಇವಾಗ 3 ಜನ ಫ್ರೆಂಡ್ಸ್ ಬಂದಾಗಿದೆ. ಸೊ ನೀವು ಟೈಮ್ ನೋಡ್ಬೋದು, ಈಗ ಇಟ್ಸ್ ಆಲ್ರೆಡಿ 7:21. ಸೊ ಇವಾಗ 7:21ಗೆ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ 3 ಮೆಂಬರ್ಸ್ ಟ್ರಿಪ್ಪು. ಸೊ ಡ್ರೈವ್ ಆ್ಯಕ್ಚುಲಿ. ಸೊ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ, ಹೋಗೋಣಂತೆ. ಇನ್ನೂ ನಮ್ಮ ಫ್ರೆಂಡ್ಸ್ ಒಳಗಿದ್ದಾರೆ. ಸೊ ನಾನು ಇವಾಗ ಗಾಡಿ ಒಂದು ಸ್ವಲ್ಪ ಹಿಂದೆ ಹಾಕ್ಕೋಬೇಕು. ಸೊ ಬಿಕಾಸ್ ಒಂಚೂರು ಗಲೀಜಾಗಿಬಿಟ್ಟಿದೆ. ಸೊ ಅದಕ್ಕೆ ಹೋಗೋಣಂತೆ, ಬನ್ನಿ. ಸೊ ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ಟೈಮ್ ಇವಾಗ ಆ್ಯಕ್ಚುಲಿ ನೀವು ನೋಡ್ಬೋದು 11:05 ಆಗಿದೆ. ಸೊ 11:05 ಆಗಿದೆ. ಆ್ಯಂಡ್ ಇವಾಗ ಊಟಕ್ಕೆ ನಿಲ್ಸಿದ್ದೀವಿ, ಫ್ರೆಂಡ್ಸು ಇದ್ದಾರೆ. ಆಲ್ರೆಡಿ ಹಳ್ಳಿ ಬಂದ್ಬಿಡ್ತು. ನಾನು ಮತ್ತು ನನ್ನ ಫ್ರೆಂಡ್ ಶ್ರೇಯಸ್ಸು, ಚಂದನ್ ಅವರು ಎಲ್ಲಿಗೆ ಆಳ್ವಾಸ್ ಏನದು ಸೆರೆಮನಿ ಅಲುಮಿನಿಗೆ ಹೋಗ್ತಾ ಇದ್ದೀವಿ. ಅದು ಮಿಡ್ ನೈಟ್ ರಾರ ಸರಸಕ್ಕೂ ರಾರ ಅನ್ಕೊಂಡು, ಇಷ್ಟ ಇದ್ರೆ ಮ್ಯೂಸಿಕ್ ಕೇಳ್ರಿ, ಇಲ್ಲ ಸ್ಕಿಪ್ ಮಾಡ್ರಿ. ನೋಡ್ಬೋದು ಟರ್ನಿಂಗ್ಸ್ ಎಲ್ಲ ಹೆಂಗಿದೆ. ಅದು ರೋಡ್ ಮೇಲೆ ಹೋಗ್ತಾ ಇದ್ದೀವಿ. ರೋಡ್ ಮೇಲೆ ಬಂತು ದೇವದ ಮನೆ. ಡ್ಯೂಡ್ ಆಮೇಲೆ ಸುಮ್ಮ ಡ್ಯೂಡ್ ಏನಿದು ದೇವದ ಮನೆ ನೋಡಿಲಿ, ನೀವು ನೋಡ್ಕೊಬಿಡ್ರಿ, ಒಂದೇ ಮನೆ. ನಂಗೆ ತೋರಿಸು, ಇದು ಫೇಸ್ ಕಟ್ ಕಾಣ್ತಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ತೀರ ಹುಡುಕಿ ನೇರ ನೋಡಿ ಸಿಗದೆ ಜಲಕ್ಕೆ ಬರುವೆ, ಏನೋ ತಿರುಳೆ ಕಾಯೋ ಇರುಳೆ, ನೀನು ತಿರುಗಿ ಬರದೆ, ಬರೆದಾದ ಕಾವ್ಯದ ನಡುವೆ ಬರೆಯದ ಸಾಲು ಒಂದು, ನವಿರಾದ ಗಾಳಿಯ ನಡುವೆ ನಿನ್ನಯ ಮಾಯ ಕಂಡು, ತುಳಸಿ. ಸೊ ಹಾಯ್, ಹಲೋ, ನಮಸ್ಕಾರ. ಆ್ಯಕ್ಚುಲಿ ಇದು ನಾವು ನೆನ್ನೆ ಸ್ಟೇ ಮಾಡಿರೋದು, ನೆಮ್ಮದಿ ಹೋಮ್ ಸ್ಟೇ ಅಂತ. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸರೌಂಡಿಂಗ್ಸ್ ಎಲ್ಲ ಫುಲ್ಲು ಅಲ್ಲಿನೂ ತುಂಬ ಚೆನ್ನಾಗಿದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಇದು ಆ್ಯಕ್ಚುಲಿ ರೂಮ್ ನಮ್ಮದು, ನೆನ್ನೆ ಇದ್ದಿದ್ದು ನಾವು. ಸೊ 2 ಕಿಂಗ್ ಸೈಡ್ದು ಬೆಡ್ ಇದೆ. ಸೊ ಇಲ್ಲಿಬ್ರು ಮಲ್ಕೋಬೋದು, ದೆನ್ ಅಲ್ಲಿಬ್ರು ಮಲ್ಕೋಬೋದು. ರೂಮ್ ದೊಡ್ಡದಿದೆ, ಒಂದು ಫ್ಯಾನ್ ಕೊಡ್ತಾರೆ, ಒಂದು ಅಟ್ಯಾಚ್ ಬಾತ್ರೂಮ್ ಇರುತ್ತೆ, ತುಂಬ ಚೆನ್ನಾಗಿದೆ. ಮಿರರ್. ಸೊ ಆ್ಯಂಡ್ ಇಷ್ಟಿದೆ, ಈ ಥರ ಇದೆ. ಸೊ ಇದು ನೆಮ್ಮದಿ ಹೋಮ್ ಸ್ಟೇ. ಆ್ಯಂಡ್ ಅಲ್ಲಿ ಸಕ್ಕತ್ತಾಗಿ ಬರ್ತೈತೆ ಭಯ. ಅಲ್ಲಿ ಆ ಸೀನ್ರಿ ನೋಡು ಹಿಂದ್ಗಡೆ, ದ ಕ್ಲೌಡ್ಸು. ಇಲ್ಲೂ ಅಷ್ಟೇ. ಬಾ 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 ಬಾ
ಕಾಫಿ ಎಸ್ಟೇಟ್. ಇದು ಕಾಫಿ ಇದೇನೋ? ಅದಕ್ಕೆ ಒಳ್ಳೆ ದುಡ್ಡು ಮಾಡಿ ನಿಮ್ದೆಂತ ಸಿಕ್ಕಿದ್ದಾರೆ. ಯಾರೋ ಅಲ್ಲ, ಅದು ಕರೆಕ್ಟ್ ಬಿಡು. ನಾವು ತಿಂದೇ ಬಿಡ್ತಾರೆ, ಹಿಂಗೆ ತೋರ್ಸೂರು ಹಿಂಗೆ ಅಂದ್ಬಿಡ್ತಾರೆ. ಅಲ್ಲ, ಈ ಕಡೆ ಅಡಿಕೆನೂ ಹಾಕೋರೆ, ಈ ಕಡೆ ಕಾಫಿ ಎಸ್ಟೇಟು ಹಾಕೋರೆ. ಹೆಂಗಿದು? ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಆಡೋದಕ್ಕೆ. ಹಾಂ, ಬಾ. ಇದು ನಮ್ಮ ಕ್ರಿಕೆಟ್ ಫೀಲ್ಡು. ಬಾಲರು, ಬ್ಯಾಟರೆಲ್ಲೋ. ಇವಾಗ ಇಲ್ಲೇ ಯಾರಿರೋ 3 ಅಡಿ ಏನೋ ನಿಂದ ನೇಮ್, ಫುಲ್ ನೇಮ್ ಏನು ಹೇಳ್ಬೇಕು? ಹ್ಞೂ, ಲೈಕಿ ಅಪ್ಪ ಇಲ್ಲಿ ಹಾಕೋ. ಎಲ್ಲೆಲ್ಲ ಇಟ್ಬಿಟ್ಟು ಆಮೇಲೆ ಹುಡುಕಾಡ್ಬೇಕು ನಾವು. ಯಾರು ಪ್ಲೇ ಟೈಮ್ ಯಾ ಡ್ಯೂಡ್. ಈ ಶಾಟ್ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ.